ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನಿಮಗೆ ಕೃಷ್ಣಾಷ್ಟಮಿ ದಿನ ನೀವು ಆಚರಣೆ ಮಾಡಬೇಕಾದಂಥ ತಾಂತ್ರಿಕ ಉಪಾಯಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ಶನಿವಾರದ ದಿನ ನೀವು ಆಚರಣೆ ಮಾಡುವಂಥ ಕೃಷ್ಣಾಷ್ಟಮಿ ಅಥವಾ ಶುಕ್ರವಾರದ ರಾತ್ರಿ ಕೃಷ್ಣ ಹುಟ್ಟಿದ ಸಮಯದಲ್ಲಿ ಮಾಡುವಂಥ ವಿಶೇಷವಾದ ತಾಂತ್ರಿಕ ಪ್ರಯೋಗಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ್ಯಾವ ವಿಷಯಕ್ಕೆ ಅಂದರೆ, ಯಾರಿಗೆ ಮದುವೆ ಆಗ್ತಾ ಇಲ್ಲ ಅಂತ ಬಯಸ್ತಾ ಇದ್ದೀರೋ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಅಂಥವರು ವಿಶೇಷವಾಗಿ ಕೃಷ್ಣನ ದೇವಸ್ಥಾನ, ರಾಧೆ ಕೃಷ್ಣ ಇರೋವಂಥ ದೇವಸ್ಥಾನ ಇರ್ಬೋದು, ಅಥವಾ ಕೃಷ್ಣ ಇರೋವಂಥ ದೇವಸ್ಥಾನಗಳಿಗೆ ಎಲ್ಲಿದೆ ಅಂತ ನಿಮಗೆ ಗೊತ್ತಿರುತ್ತೋ ಅಂಥ ದೇವಸ್ಥಾನಕ್ಕೆ ನೀವು ಹೋಗಿ ವಿಶೇಷವಾಗಿ ಒಂದು ಕೊಳಲನ್ನು ನೀವು ಖರೀದಿ ಮಾಡಬೇಕಾಗುತ್ತೆ. ಯಾರು ಮದುವೆ ಆಗ್ತಾ ಇಲ್ಲ ಅಂತ ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು, ಅಂಥವರು ಒಂದು ಕೊಳಲನ್ನು ತಗೊಂಡು ಅದಕ್ಕೆ ನೀವು ಸಕ್ಕರೆನ ತುಂಬಿಸಿ ಅದನ್ನು ನೀವು ವಿಶೇಷವಾಗಿ ನಿಮ್ಮ ಹೆಸರು, ನಕ್ಷತ್ರ, ಗೋತ್ರಗಳನ್ನು ಹೇಳಿ ವಿಶೇಷವಾಗಿ ಕೃಷ್ಣನ ದೇವಸ್ಥಾನಕ್ಕೆ ನೀವು ದಾನವಾಗಿ ಕೊಡುವಂಥದ್ದನ್ನು ನೀವು ಮಾಡ್ಬೋದು. ಇನ್ನು ಸಾಲದ ಸಮಸ್ಯೆ ಇದೆ ಅಂತ ಅನ್ನೋರು, ವಿಶೇಷವಾಗಿ ಕೃಷ್ಣನ ಅನುಗ್ರಹ ನಮಗೆ ಬೇಕು ಅಂತ ಬಯಸುವಂಥವರು ಇದನ್ನು ನೀವು ಕೃಷ್ಣನ ದೇವಸ್ಥಾನದಲ್ಲಿ ಕೃಷ್ಣನ ಎದುರಿಗೆ ಮಾಡಬೇಕಾದಂಥ ತಾಂತ್ರಿಕ ಪ್ರಯೋಗ ಆಗಿರುತ್ತೆ. ಇದನ್ನು ನೀವು ಏನು ಮಾಡಬೇಕು ಅಂದರೆ, ಒಂದು 21 ವಿಳೆದೆಲೆನ ನೀವು ತಗೊಬೇಕಾಗುತ್ತೆ. ಆ ವಿಳೆದೆಲೆನ ನೀವು ಚೆನ್ನಾಗಿ ನೀರಿನಲ್ಲಿ ತೊಳೆದು ಅದನ್ನು ಒಂದು ಒಣಗಿದ ಬಟ್ಟೆಯಿಂದ ಅದನ್ನೆಲ್ಲ ಸೀಟಿ ನೀವು ಮನೆಯಿಂದ ತಗೊಂಡೋಗಿರಿ. ಅದಾದಮೇಲೆ ಆ ವಿಳೆದೆಲೆಗಳಿಗೆ ಬೆಣ್ಣೆನ ನೀವು ತಗೊಬೇಕಾಗುತ್ತೆ. ಅಪ್ಪಟ ಹಸುವಿನ ಬೆಣ್ಣೆನ ನೀವು ತಗೊಂಡು ಅದಕ್ಕೆ ನೀವು ವಿಳೆದೆಲೆಯ ಮೇಲೆ ಬೆಣ್ಣೆನ ಹಚ್ಚಿ ಅದನ್ನು ನೀವು ನಿಮ್ಮ ಹೆಸರು, ನಕ್ಷತ್ರ, ಗೋತ್ರಗಳನ್ನು ಹೇಳಿ ಕೃಷ್ಣನಿಗೆ ನೀವು ಅರ್ಚಕರ ಹತ್ರ ಕೊಟ್ಟು ನೀವು ಸಂಕಲ್ಪ ಮಾಡಿಸಿ ನಿಮ್ಮ ಇಷ್ಟಾರ್ಥನ ಹೇಳ್ಕೊಂಡು ಅತಿ ಬೇಗ ನಮ್ಮ ಸಾಲ ತೀರಲಿ ಅಂತ ನೀವು ಹೇಳಿ ಅದನ್ನು ನೀವು ಕೃಷ್ಣನಿಗೆ ನೀವು ಅರ್ಚಕರಿಂದ ಸಮರ್ಪಣೆ ಮಾಡೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಸಾಲದ ಸಮಸ್ಯೆಗಳಿದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುವಂಥದ್ದು ಆಗುತ್ತೆ. ಇನ್ನು ವಿಶೇಷವಾಗಿ ಸಂತಾನಕ್ಕೆ ಸಂಬಂಧಪಟ್ಟಂಥವರು ನೀವು ಮಾಡ್ಕೊಳ್ಬೇಕಾದ ತಾಂತ್ರಿಕ ಪ್ರಯೋಗ ಅಂದರೆ, ನೀವು ಕೃಷ್ಣ ಹುಟ್ಟಿದ ಸಮಯದಲ್ಲಿ ಅಂದರೆ ಶುಕ್ರವಾರ ರಾತ್ರಿಯ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿರುವಂಥ ಕೃಷ್ಣನ ಫೋಟೋ ಇರ್ಬೋದು ಅಥವಾ ವಿಗ್ರಹ ಇರ್ಬೋದು, ಅದರ ಎದುರಿಗೆ ಮಾಡ್ಕೊಳ್ಳೋ ಅಂಥ ಒಂದು ಸಣ್ಣ ತಾಂತ್ರಿಕ ಪ್ರಯೋಗನ ತಿಳಿಸ್ಕೊಡ್ತಿದ್ದೀನಿ. ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಒಂದು ತಾಮ್ರದ ತಟ್ಟೆ ಇದ್ದರೆ ಆ ತಾಮ್ರದ ತಟ್ಟೆಯ ಮೇಲೆ ಒಂದು ಪರಿಪೂರ್ಣವಾದಂಥ ಸೌತೆಕಾಯಿನ ನೀವು ತಗೊಂಡು ಅದನ್ನು ನೀವು ಮುಕ್ಕಾಲು ಭಾಗ ಉಳಿದಿರೋಂಗೆ ಇನ್ನು ಕಾಲು ಭಾಗ ಇರೋಂಥದ್ರ ಕಡೆ ನೀವು ಸ್ವಲ್ಪ ಕಟ್ ಮಾಡಿಬಿಟ್ಟು ಅದನ್ನು ನೀವು ಕೃಷ್ಣನಿಗೆ ಸಮರ್ಪಣೆ ಮಾಡುವಂಥದ್ದು. ಆ ಸೌತೆಕಾಯಿ ಮೇಲೆ ಕೃಷ್ಣನ ವಿಗ್ರಹ ಇದ್ದರೆ ಅದನ್ನು ಇಟ್ಟು ನೀವು ಪೂಜೆ ಮಾಡುವಂಥದ್ದು. ಅದರ ಮೇಲೆ ಒಂದು ತುಳಸಿ ದಳನ ನೀವು ಇಟ್ಟು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಭಗವಂತ, ನನಗೆ ಸಂತಾನಕ್ಕೆ ಸಮಸ್ಯೆ ಇದೆ, ಯಾವುದೋ ರೀತಿಯ ದೋಷಗಳಿದೆ, ಆ ದೋಷಗಳೆಲ್ಲ ನಿವಾರಣೆ ಆಗಲಿ ಅಂತ ನೀವು ಕೃಷ್ಣನಿಗೆ ಸಮರ್ಪಣೆ ಮಾಡೋ ಅಂಥದ್ದನ್ನು ಮಾಡಿ ರಾತ್ರಿ ಪೂರ ನೀವು ಆ ಸೌತೆಕಾಯಿನ ವಿಗ್ರಹದ ಮುಂದೆನೇ ನೀವು ಬಿಡಬೇಕಾಗುತ್ತೆ ಅಥವಾ ಕೃಷ್ಣನ ಫೋಟೋ ಮುಂದೆ ಬಿಡಬೇಕಾಗುತ್ತೆ. ತದನಂತರ ನೀವು ಮಾರನೇ ದಿನ ಅಂದರೆ ಶನಿವಾರದ ದಿನ ನೀವು ಸ್ನಾನ ಪೂಜೆಗಳನ್ನೆಲ್ಲ ಮಾಡಿದ ನಂತರ ಆ ಸೌತೆಕಾಯಿನ ನೀವು ಸೇವನೆ ಮಾಡುವಂಥದ್ದು. ಅದರಲ್ಲೂ ವಿಗ್ರಹಗಳೇನಾದರೂ ಸೌತೆಕಾಯಿ ಮೇಲಿಟ್ಟರೆ ಆ ವಿಗ್ರಹಗಳನ್ನು ಎತ್ತಿ ಸಪ್ರೇಟ್ ಇಟ್ಟು ಬರೀ ಸೌತೆಕಾಯಿನ ಮಾತ್ರ ನೀವು ಮತ್ತು ನಿಮ್ಮ ಗಂಡ ಇಬ್ಬರು ಸವಿಯೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಇದನ್ನು ನೀವು ಮಾಡೋದ್ರಿಂದ ಸಂತಾನಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ದೋಷಗಳಿದ್ರೂ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಇನ್ನು ನಿಮಗೆ ಹಣಕಾಸಿನ ಸಮಸ್ಯೆಗಳಿದೆ, ನಮಗೆ ಎಷ್ಟು ದುಡಿದ್ರೂ ನಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂತ ಅನ್ನೋರು, ಯಾರಿಗೂ ಗೊತ್ತಿಲ್ಲದಿರೋ ರೀತಿ ಅಂದರೆ ಕೃಷ್ಣನ ದೇವಸ್ಥಾನಕ್ಕೆ ನೀವು ಹೋಗಬೇಕಾಗುತ್ತೆ. ಹೋಗುವಾಗ ಒಂದು ಕೊಳಲನ್ನು ನೀವು ಮನೆಯಿಂದನೇ ತಗೊಂಡು ಹೋಗಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ನೀವು ಬಿಡೋಂಥ ಸಮಯದಲ್ಲಿ ಆ ಕೊಳಲನ್ನು ನೀವು ಖರೀದಿ ಮಾಡಿರೋಂಥ ಕೊಳಲಿಗೆ ನೀವು ನಿಮ್ಮ ಮನೆ ದೇವರ ಮುಂದೆ ನೀವು ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ನಿಮಗೆ ಯಾವ್ಯಾವ
ಯಾವ್ಯಾವ ರೀತಿಯ ಸಮಸ್ಯೆ ಇದೆ, ಯಾವ ರೀತಿಯ ನೋವುಗಳಿದೆ, ನಿಮಗೆ ಯಾವ ಕಷ್ಟ ಬೇಗ ಪರಿಹಾರ ಆಗಬೇಕು ಅಂತ ನೀವು ಬಯಸ್ತಿದ್ದೀರೋ ಅದನ್ನೆಲ್ಲ ನೀವು ಕೊಳಲ ಹತ್ರ ಹೇಳ್ಕೊಂಡು ಅದನ್ನು ನೀವು ಯಾವುದಾದ್ರೂ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಯಾರಿಗೆ ಗೊತ್ತಿಲ್ಲದಿದ್ದಂಗೆ ಅಲ್ಲಿ ಆ ಕೊಳಲನ್ನು ಬಿಟ್ಟು ಬರೋ ಅಂಥದ್ದನ್ನು ಮಾಡಿದಾಗ ಈ ರೀತಿಯ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ನಿವಾರಣೆ ಆಗೋವಂಥದ್ದು ಆಗುತ್ತೆ. ಇದನ್ನು ನೀವು ಕೃಷ್ಣಾಷ್ಟಮಿ ದಿನ ನೀವು ಅಂದರೆ ಶನಿವಾರದ ದಿನ ನೀವು ಕೃಷ್ಣನ ದೇವಸ್ಥಾನದಲ್ಲಿ ಮಾಡೋವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಕೃಷ್ಣಾಷ್ಟಮಿ ದಿನ ನೀವು ಯಥಾ ಪ್ರಕಾರ ವ್ರತ ಪೂಜೆಗಳನ್ನು ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ, ಆದರೆ ಕೃಷ್ಣನ ಅನುಗ್ರಹ ನಮಗೆ ಬೇಕೇ ಬೇಕು ಅಂತ ಬಯಸೋ ಅಂಥವರು ನಿಮ್ಮ ಮನೆಯಲ್ಲಿರುವಂತಹ ವಿಗ್ರಹ ಇರ್ಬೋದು ಅಥವಾ ಫೋಟೋ ಇರ್ಬೋದು ಅಂತಹ ಕೃಷ್ಣನ ವಿಗ್ರಹದ ಮುಂದೆ ಅಥವಾ ಫೋಟೋದ ಮುಂದೆ ಒಂದಿಷ್ಟು ವಿಳೆದೆಲೆಗಳನ್ನು ನೀವು ತಗೋಬೇಕಾಗುತ್ತೆ. ಆ ವಿಳೆದೆಲೆಯ ಮೇಲೆ ನೀವು ಸಕ್ಕರೆನ ನೀವು ತೊಗೊಬೇಕಾಗುತ್ತೆ. ಅದರಲ್ಲೂ ದಪ್ಪ ಹಚ್ಚಿನ ಸಕ್ಕರೆ ಕೇಳಿದ್ರೆ ಕೊಡ್ತಾರೆ. ಆ ಸಕ್ಕರೆನ ನೀವು ತಗೊಂಡು ಸ್ವಲ್ಪ ವಿಳೆದೆಲೆಯ ಮೇಲೆ ಆ ಸಕ್ಕರೆನ ಇಟ್ಟು ಅದರ ಮೇಲೆ ಒಂದೆರಡು ಏಲಕ್ಕಿ ಕಾಯಿಗಳನ್ನು ಇಟ್ಟು ನೀವು ಕೃಷ್ಣನಿಗೆ ಸಮರ್ಪಣೆ ಮಾಡೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ಕೃಷ್ಣಾಷ್ಟಮಿಯ ದಿನ ನಿಮಗೆ ರಾಧೆಯ ಜೊತೆ ಅಂದರೆ ರಾಧೆಯ ಅಂಶನೇ ಮಹಾಲಕ್ಷ್ಮಿ ಆಗಿರೋದ್ರಿಂದ ವಿಷ್ಣುನೇ ಬಂದು ಕೃಷ್ಣನ ಅಂಶ ಆಗಿರೋದ್ರಿಂದ ರಾಧಾ ಕೃಷ್ಣರ ಅನುಗ್ರಹ ಪರಿಪೂರ್ಣವಾಗಿ ಸಿಗೋ ಅಂಥದ್ದು ಆಗುತ್ತೆ. ಇದನ್ನು ನೀವು ನೈವೇದ್ಯವಾಗಿ ನೀವು ಸಮರ್ಪಣೆ ಮಾಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಇದನ್ನು ನೀವು ಶುಕ್ರವಾರ ರಾತ್ರಿ ಆದರೂ ಸಮರ್ಪಣೆ ಮಾಡ್ಬೋದು, ಇಲ್ಲಾಂದರೆ ಶನಿವಾರನ ಅಂದ್ರೂ ನೀವು ಈ ಕೃಷ್ಣನಿಗೆ ನೀವು ಈ ರೀತಿ ಸಮರ್ಪಣೆ ಮಾಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ನೀವು ಕೃಷ್ಣನಿಗೆ ನೀವು ಅರ್ಘ್ಯ ಕೊಡೋ ಅಂಥವರು ಶನಿವಾರದ ದಿನ ನೀವು ಕೃಷ್ಣನಿಗೆ ಅರ್ಘ್ಯ ಕೊಡೋ ಅಂಥದ್ದನ್ನು ಮಾಡ್ಬೋದು. ಅದರಲ್ಲೂ ಭೋಗ ಕೊಡೋ ಅಂಥವ್ರು ಇರ್ತಾರೆ, ಅಂದರೆ ವಿಶೇಷವಾಗಿ ಕೃಷ್ಣನಿಗೆ ಅಕ್ಕಿ ಮತ್ತು ಹಾಲಿನಿಂದ ತಯಾರಿಸಿದಂತಹ ಪಾಯಸನ ನೀವು ಅವತ್ತಿನ ದಿನ ಕೃಷ್ಣನಿಗೆ ನೀವು ಸಮರ್ಪಣೆ ಮಾಡೋ ಅಂಥದ್ದನ್ನು ಮಾಡಿದಾಗ ಕೃಷ್ಣ ಬೇಗ ನಿಮಗೆ ಒಲಿಯೋ ಅಂಥದ್ದು, ಅದರಲ್ಲೂ ವಿಶೇಷವಾಗಿ ಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ಆಗೋ ಅಂಥದ್ದು ಆಗುತ್ತೆ. ಯಾಕಂದರೆ ಕೃಷ್ಣಾಷ್ಟಮಿ ದಿನ ಯಾರು ಕೃಷ್ಣನ ಪೂಜೆ ಮಾಡೋದಿಲ್ವೋ ಅಂಥವರ ಮನೆಯಲ್ಲಿ ಖಂಡಿತವಾಗ್ಲೂ ಲಕ್ಷ್ಮಿ ಇರೋದಿಲ್ಲ ಅಂತ ದೊಡ್ಡೋರು ಹೇಳ್ತಾರೆ. ಅದಕ್ಕೋಸ್ಕರ ನೀವು ಕೃಷ್ಣನ ಜೊತೆಗೆ ಮಹಾಲಕ್ಷ್ಮಿ ಅನುಗ್ರಹ ಬೇಕು ಅನ್ನೋರು ಕೃಷ್ಣನ ಪೂಜೆ ಮಾಡೋ ಅಂಥವ್ರು ಈ ನೈವೇದ್ಯನ ಇಡೋ ಅಂಥದ್ದನ್ನು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ಬೆಣ್ಣೆಗಳನ್ನು ನೀವು ಕೃಷ್ಣನ ದೇವಸ್ಥಾನಗಳಿಗೆ ಯಥೇಚ್ಛವಾಗಿ ಕೊಡೋ ಅಂಥದ್ದು ಅಥವಾ ಮಣ್ಣಿನ ಮಡಕೆಗಳನ್ನು ತಗೊಂಡು ಅದರ ಒಳಗಡೆ ನೀವು ಬೆಣ್ಣೆಗಳನ್ನು ತುಂಬಿ ಕೃಷ್ಣನಿಗೆ ದಾನ ಕೊಡೋ ಅಂಥದ್ದು ಅಥವಾ ಆ ಮಣ್ಣಿನ ಮಡಕೆಗಳಲ್ಲಿ ವಿಶೇಷವಾಗಿ ಮೊಸರನ್ನು ತುಂಬಿ ನೀವು ಕೃಷ್ಣನಿಗೆ ಸಮರ್ಪಣೆ ಮಾಡೋ ಅಂಥದ್ದು ಅಥವಾ ಮಣ್ಣಿನ ಮಡಕೆಗಳಲ್ಲಿ ನೀವು ಹಾಲನ್ನು ತುಂಬಿಸಿ ನೀವು ದಾನ ಕೊಡೋ ಅಂಥದ್ದನ್ನು ನೀವು ಕೃಷ್ಣಾಷ್ಟಮಿ ದಿನಗಳಲ್ಲಿ ಮಾಡೋ ಅಂಥದ್ದನ್ನು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ನೀವು ಕೃಷ್ಣನ ಅನುಗ್ರಹ ಬೇಕು ಅಂತ ಅನ್ನೋರು ಯಾವುದೇ ಕಾರಣಕ್ಕೂ ನೀವು ತುಳಸಿ ಕೊಡೋದನ್ನು ಮರೆಯಬಾರ್ದು. ಒಂದೇ ಒಂದು ದಳನಾದರೂ ನೀವು ತುಳಸಿ ದಳನ ಅವತ್ತಿನ ದಿನ ಕೃಷ್ಣನಿಗೆ ಸಮರ್ಪಣೆ ಮಾಡೋ ಅಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಕೃಷ್ಣನ ಅನುಗ್ರಹ ಬೇಗ ಸಿಗುತ್ತೆ. ಅದರಲ್ಲೂ ನಿಮ್ಮ ಮನಸ್ಸಿನಲ್ಲಿರೋಂಥ ಬೇಡಿಕೆಗಳು ಬಹುಬೇಗ ನೆರವೇರಬೇಕು ಅಂತ ಬಯಸೋ ಅಂಥವ್ರು ನೀವೇ ತುಳಸಿ ದಳಗಳನ್ನು ತಂದು ಅದನ್ನು ನಿಮ್ಮ ಕೈಯಾರೆ ನೀವೇ ಕಟ್ಟಿ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಬೇಡಿಕೆಗಳು ಯಾವುದೇ ಇರಲಿ, ನಿಮ್ಮ ಇಷ್ಟಾರ್ಥಗಳು ಯಾವುದೇ ಇದ್ದರೂ ಬೇಗ ನೆರವೇರೋ ಅಂಥದ್ದು ಆಗುತ್ತೆ. ಇದನ್ನು ನೀವು ಶನಿವಾರದ ದಿನ ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ನಿಮಗೆ ಕೃಷ್ಣನ ಅನುಗ್ರಹ ಮತ್ತಷ್ಟು ನಮ್ಮ ಮನೆಗಳಲ್ಲಿ ಆಗಬೇಕು ಅಂತ ಬಯಸೋ ಅಂಥವ್ರು ಅವತ್ತಿನ ದಿನ ವಿಶೇಷವಾಗಿ ನೀವು ಏನು ಮಾಡಬೇಕು ಅಂದರೆ ತುಳಸಿ ದಳದ ಜೊತೆಗೆ ನೀವು ಕೆಂಪು ಕಲ್ಲು ಸಕ್ಕರೆಗಳನ್ನು ಅದನ್ನು ನೀವು ನೈವೇದ್ಯವಾಗಿ ಇಡೋ ಅಂಥದ್ದು. ಅದರಲ್ಲೂ ವಿಶೇಷವಾಗಿ ಕೃಷ್ಣನ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನೀವು ಈ ಕೆಂಪು ಕಲ್ಲು ಸಕ್ಕರೆ ಅಥವಾ ಬಿಳಿ ಕಲ್ಲು ಸಕ್ಕರೆನ ದಾನ ಮಾಡೋ ಅಂಥದ್ದು ಅಥವಾ ಅಲ್ಲಿ ನೀವೇ ಸ್ವಯಂಕೃತವಾಗಿ ಸೇವೆಗಳನ್ನು ಮಾಡಿ ಹಂಚೋ ಅಂಥದ್ದನ್ನು ನೀವು ಮಾಡಿದಾಗ ಕೃಷ್ಣನ ಪರಿಪೂರ್ಣವಾದ ಅನುಗ್ರಹ ನಿಮಗೆ ಸಿಗೋ ಅಂಥದ್ದು ಆಗುತ್ತೆ. ಇದನ್ನು ನೀವು ಶನಿವಾರದ ದಿನ ನೀವು ಮಾಡ್ಬೋದು. ಈ ರೀತಿ ನೀವು ಕೃಷ್ಣನಿಗೆ ಸಮರ್ಪಣೆ ಮಾಡೋ ಅಂಥ
ಅಂತ ಈ ತಾಂತ್ರಿಕ ಪ್ರಯೋಗಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲೂ ವಿಶೇಷವಾಗಿ ಅವತ್ತಿನ ದಿನ ಕೃಷ್ಣನ ಅನುಗ್ರಹದ ಜೊತೆಗೆ ಲಕ್ಷ್ಮಿ ಅನುಗ್ರಹ ಬೇಕು ಅಂತ ಬಯಸುವಂಥವ್ರು ನಾನು ಹೇಳಿಕೊಡುವಂಥ ಈ ಬೀಜಾಕ್ಷರ ಮಂತ್ರಗಳನ್ನು 108 ಸರಿ ಇಲ್ಲ 1008 ಸರಿ ನೀವು ಹೇಳ್ಕೊಬೇಕಾಗುತ್ತೆ. ಅದು ಯಾವುದಪ್ಪ ಆ ಬೀಜಾಕ್ಷರಿ ಮಂತ್ರ ಅಂದರೆ ಓಂ ಕೃಷ್ಣಾಯ ನಮಃ ಅಂತ ನೀವು ಹೇಳ್ಕೊಬೋದು. ಅಕಸ್ಮಾತ್ ನಿಮ್ಗೆ ಅದಾಗಲಿಲ್ಲ ಅಂದರೆ ಓಂ ಭಗವತೆ ನಮಃ ಅಂತಲೂ ಕೂಡ ಹೇಳ್ಕೊಬೋದು. ಇಲ್ಲಾಂದರೆ ನಿಮ್ಗೆ ಅದು ಆಗಲಿಲ್ಲ ಅಂದರೆ ಓಂ ವಾಸುದೇವಾಯ ನಮಃ ಅಂತ ಹೇಳ್ಕೊಬೋದು. ನೀವು ಲಕ್ಷ್ಮೀ ಮಂತ್ರನ ಹೇಳ್ಕೊಬೇಕು ಅಂದರೆ ಓಂ ಶ್ರೀಂ ಐಂ ಮಹಾಲಕ್ಷ್ಮಿ ತಾಯೇ ನಮಃ ಅಂತ ಹೇಳ್ಕೊಬೋದು. ರಾಧೆಯ ಜೊತೆಗೆ ಕೃಷ್ಣನ ನೀವು ಸ್ಮರಿಸಬೇಕು ಅಂತ ಬಯಸುವಂಥವ್ರು ಶ್ರೀಂ ರಾಧೆ ನಮಃ ಅಂತ ನೀವು ಹೇಳ್ಕೊಬೇಕಾಗುತ್ತೆ. ಯಾಕಂದರೆ ಶ್ರೀಂ ಅನ್ನೋದು ಮಹಾಲಕ್ಷ್ಮಿಯ ಬೀಜಾಕ್ಷರಿ ಮಂತ್ರ ಆಗಿರುತ್ತೆ. ರಾಧೆನ ನಾವು ರಾಧೆ ಅಂತ ನಾವು ಸ್ಮರಣೆ ಮಾಡೋದ್ರಿಂದ ಕೃಷ್ಣನಿಗೆ ತುಂಬ ಖುಷಿಯಾಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಈ ಬೀಜಾಕ್ಷರಿ ಮಂತ್ರಗಳನ್ನು ನೀವು 108 ಸರಿ ನೀವು ಅವತ್ತಿನ ದಿನ ಹೇಳ್ಕೊಬೋದು. ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೀವು ಅವತ್ತಿನ ದಿನ ಕೃಷ್ಣಾಷ್ಟಮಿ ದಿನ ನಿಮಗೆ ಯಾವುದು ಸರಿ ಅನಿಸುತ್ತೋ, ಯಾವುದು ಬೇಗ ಉಪಯೋಗ ಆಗೋ ಅಂಥದ್ದಾಗುತ್ತೋ ಅಥವಾ ಬೇಗ ಮಾಡ್ಕೊಳ್ಳೋ ಅಂಥದ್ದು ಟೈಮು ಇರೋದಿಲ್ಲ ಅನ್ನೋರು ನೀವು ಇದನ್ನು ಮಾಡ್ಕೊಬೋದು. ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.